ಎಷ್ಟೇ ಹೊಸತನ ಟ್ರೈ ಮಾಡಿದರೂ ಈ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡುವಂಥ ರುಚಿಯೇ ಬೇರೆ. ಇವತ್ತು ನಾನು ನಾಟಿ ಕೋಳಿ ಸಾರು ಮಾಡ್ತಿದ್ದೇನೆ. ಅದಕ್ಕೆ ಕಾಂಬಿನೇಷನ್ ಆಗಿ ಕುಚ್ಚಲಕ್ಕಿ ಅನ್ನದ ಒತ್ತು ಶಾವಿಗೆ, ನಾವು ಸೇಮೆದಡ್ಡಿ ಅಂತ ಹೇಳ್ತೇವೆ ತುಳುವಲ್ಲಿ. ಈ ಸೇಮೆದಡ್ಡಿಯ ಮತ್ತು ಕೋಳಿ ಸಾರು ಅಂದರೆ ನಮ್ಮ ತುಳುನಾಡಿನೊಂದು ಫೇಮಸ್ ಅಂತಲೇ ಹೇಳ್ಬೋದು. ಇದನ್ನು ಇಷ್ಟ ಇಲ್ಲ ಅಂತ ಹೇಳುವವರು ಬಹುಶಃ ಇರಲಿಕ್ಕಿಲ್ಲ. ನಾನಿಲ್ಲಿ ಶಾವಿಗೆ ಮಾಡಲಿಕ್ಕೆ, ಒತ್ತು ಶಾವಿಗೆ ಮಾಡಲಿಕ್ಕೆ ಇಲ್ಲಿ ಕುಚ್ಚಲಕ್ಕಿ ಮತ್ತು ಊಟದ ಇನ್ನೊಂದು ಬಿಳಿ ಅಕ್ಕಿ ಬರ್ತದೆ ಕೆಲವು ಬ್ರ್ಯಾಂಡಿದು, ಆ ಎರಡನ್ನು ಮಿಕ್ಸ್ ಮಾಡಿ ಹಾಕಿದ್ದೇನೆ. 3 ಲೋಟ ಕುಚ್ಚಲಕ್ಕಿ ಹಾಗೆ ಈಕ್ವಲ್ ಕ್ವಾಂಟಿಟಿಯಲ್ಲಿ ಹಾಕಿದ್ದೇನೆ. ಅದನ್ನು ಚೆನ್ನಾಗಿ ಮಾತ್ರ ನೆನಿಲಿಕ್ಕೆ ಬಿಡಬೇಕು. ಇದು ಮಾಮೂಲಿ ರೈಸ್ಗಿಂತ ಸ್ವಲ್ಪ ಜಾಸ್ತಿ ನೆನಿಬೇಕು, ತುಂಬ ಗಟ್ಟಿ ಅಕ್ಕಿ ಇದು. ಚೆನ್ನಾಗಿ ನೆನೆದ ನಂತರ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಲಿಕ್ಕಾದರೆ ಗಟ್ಟಿಯಾಗಿ ಗ್ರೈಂಡ್ ಮಾಡ್ಬೋದು. ಒಂದು ವೇಳೆ ಹಿಟ್ಟು ತೆಳುವಾಗಿದ್ದರೆ ಅದನ್ನು ಗಟ್ಟಿ ಮಾಡಬೇಕಾಗ್ತದೆ. ಗ್ರೈಂಡರಲ್ಲಿ, ಮಿಕ್ಸಿಯಲ್ಲಿ ಯಾವುದರಲ್ಲಿ ಆದರೂ ಗಟ್ಟಿ ಕಡೆದರೆ ನಮಗೆ ಇದು ಗಟ್ಟಿ ಮಾಡಬೇಕು ಅಂತಿಲ್ಲ. ಉಪ್ಪೆಲ್ಲ ಹಾಕಿ ನೀರು ನೋಡಿಕೊಂಡು ಹಾಕಿ ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡಿದರೆ ಆಯಿತು. ಅಕ್ಕಿ ಗಟ್ಟಿ ಇರ್ತದೆ, ಚೆನ್ನಾಗಿ ಗ್ರೈಂಡ್ ಆಗಬೇಕು. ನೋಡಿ, ನಾನು ಫಸ್ಟ್ ಇದು ಗಟ್ಟಿಯಾಗಿ ಗ್ರೈಂಡ್ ಮಾಡಿದ್ದೇನೆ. ನೆಕ್ಸ್ಟ್ ಇದಾಗಲಿಲ್ಲ, ಸ್ವಲ್ಪ ನೀರಾಗಿ ಮಾಡಿದ್ದೇನೆ. ಸ್ವಲ್ಪ ಬಾಣಲೆಗೆ ಅಡಿಗೆ ಎಣ್ಣೆ ಹಾಕ್ಕೊಂಡು ಈ ರೀತಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿದರೆ ಅದು ರಪ್ಪ ಗಟ್ಟಿ ಆಗ್ತದೆ. ಆ ಗಟ್ಟಿಯಾಗಿ ಸ್ವಲ್ಪ ತಣ್ಣಗಾದ ನಂತರ ರೈಸ್ ಬಾಲ್, ನಾವು ಪುಂಡಿ ಅಂತ ಹೇಳ್ತೇವೆ, ರೈಸ್ ಬಾಲ್ ಥರ ಮಾಡಿ ಇದನ್ನು ಬೇಯಲಿಕ್ಕೆ ಇಡುವುದು. ಸ್ವಲ್ಪ ಉದ್ದದ್ದಕ್ಕೆ ಮಾಡಿದರೆ, ಸಿಲಿಂಡರ್ ಶೇಪಲ್ಲಿ ಮಾಡಿದರೆ ನೀಟಾಗಿ ಹೊತ್ಕೊಳ್ಳಲಿಕ್ಕೆ ಈಸಿ ಆಗ್ತದೆ. ಆಚೆ ಈಚೆಲ್ಲ ಹರಡ್ಕೊಳ್ಳೋದಿಲ್ಲ. ನೋಡಿ, ನಾನು ಈ ರೀತಿಯಾಗಿ ಪುಂಡಿ ಮಾಡಿ, ಈ ದೊಡ್ಡ ದೊಡ್ಡ ಪುಂಡಿ ಆದರೆ ಒಂದು 35ರಿಂದ 40 ನಿಮಿಷ ಬೇಯಬೇಕಾಗ್ತದೆ. ಪುಂಡಿನ ಸೈಜಿನ ಮೇಲೆ ಡಿಪೆಂಡ್. ಈಗ ಇದು ಬೆಂದ ನಂತರ ಬೇಯ್ತಾ ಬರುವಾಗಲೂ ಇದನ್ನು ಒತ್ತುವಂಥದ್ದು. ಇದನ್ನು ಜಾಸ್ತಿ ತಣ್ಣಗೆ ಆಗಲಿಕ್ಕೆಲ್ಲ ಬಿಡಲಿಕ್ಕಿಲ್ಲ, ಹಾಗೆಯೇ ಜಾಸ್ತಿ ಬೇಯಲಿಕ್ಕೆ ಬಿಡಲಿಕ್ಕೂ ಇಲ್ಲ. ಬೇಯ್ತಾ ಬರುವಾಗಲೂ ಇದನ್ನು ಒತ್ತುವಂಥದ್ದು ಸಾಂಪ್ರದಾಯಿಕ ಶೈಲಿಯಲ್ಲಿ ಹಾಗೆಯೇ ಮಾಡುವಂಥದ್ದು. ಹಾಗೆ ಬೆಂದಿರಬೇಕು, ಅರ್ಧಂಬರ್ಧ ಬೆಂದಲ್ಲ, ಬೇಯ್ತಾ ಬರುವಾಗ ಇದನ್ನು ಒತ್ತುದು ಅಂತ ಹೇಳೋದು. ಹಾಗೆ ಗ್ಯಾಸನ್ನು ಆನಲ್ಲೇ ಇಟ್ಟು ಲೋ ಫ್ಲೇಮಿಗೆ ಹಾಕಿ ಪುಂಡಿಯನ್ನು ಹಾಗೆಯೇ ಗ್ಯಾಸಲ್ಲೇ ಬಿಡಲಿಕ್ಕೆ, ಕೆಳಗೆ ಇಡಲಿಕ್ಕಿಲ್ಲ. ಯಾಕೆಂದರೆ ಕೆಲವು ಅಕ್ಕಿ ತುಂಬ ಅಂಟೆಲ್ಲ ಇದ್ದರೆ ಒತ್ತಲಿಕ್ಕೆ ಕಷ್ಟ ಆಗ್ತದೆ. ನೋಡಿ, ಇದು ಹಿಂದಿದು ಒತ್ತು ಶಾವಿಗೆ ಮನೆ. ಇದರಲ್ಲಿ ಬೇರೆ ಬೇರೆ ಹಿಂದೆಲ್ಲ ಈ ಚೊಂಬಿದು ಮತ್ತು ಹಿತ್ತಾಳೆದೆಲ್ಲ ಬರ್ತಿತ್ತು. ಇದು ಕಬ್ಬಿಣದು. ಇದರಲ್ಲಿ ಒತ್ತುವಂಥದ್ದು. ನೋಡಿ, ಬಿಸಿ ಬಿಸಿ ಇರುವಾಗಲೇ ಇದು ಒತ್ತುವಂಥದ್ದು. ಹೀಗೆ ಒತ್ತಲಿಕ್ಕೆ ಈ ಕುಚ್ಚಲಕ್ಕಿ ಶಾವಿಗೆ, ಒತ್ತು ಶಾವಿಗೆ ತುಂಬಾ ಟೇಸ್ಟ್ ಆಗ್ತದೆ. ಅಂಟೆಲ್ಲ ಇರೋದಿಲ್ಲ, ಚೆನ್ನಾಗಿ ಹರಡ್ಕೊಂಡಿರ್ತದೆ. ಆನಂತರ ಈ ರೀತಿ ಬಿಡಿಸ್ಕೊಂಡು ಹಾಕಲಿಕ್ಕೆ ಶಾವಿಗೆ ಆಯ್ತಲ್ವ. ಇನ್ನು ಕೋಳಿ ಸಾರಿಗೆ ಕೋಳಿಯನ್ನು ಈ ರೀತಿ ಬಿಸಿ ಮಾಡಲಿಕ್ಕೆ ಉಂಟು. ಈ ನಾಟಿ ಕೋಳಿಯನ್ನು ಒಂದನೇ ಅದರ ಇದಿರ್ತದಲ್ಲ, ಸಣ್ಣ ಸಣ್ಣದು ಎಂತ ಹೇಳ್ತಾರೆ ಅದಕ್ಕೆ, ಆ ಸಣ್ಣ ಸಣ್ಣದು ಕೂದಲೆಲ್ಲ ಹೋಗಲಿಕ್ಕೆ. ಆನಂತರ ಟೇಸ್ಟ್, ಒಂದು ಒಳ್ಳೆ ಟೇಸ್ಟ್ ಬರ್ತದೆ. ಹಾಗಾಗಿ ಈ ರೀತಿ ಅದನ್ನು ಬಿಸಿ ಮಾಡಬೇಕು. ಆನಂತರ ಬೇಕಾದ ಸೈಜಿಗೆ ಕಟ್ಟೆಲ್ಲ ಮಾಡಿ, ಕ್ಲೀನೆಲ್ಲ ಮಾಡಿಟ್ಟು, ಈಗ ಮಸಾಲೆಗೆ ಇಲ್ಲಿ ಒಂದು 1/4 kg ತನಕ ಇರ್ಬೋದು ಕೋಳಿ. ಒಂದು 10-12 ಮೆಣಸನ್ನು ಹಾಕಿ, ಸ್ವಲ್ಪ ಎಣ್ಣೆ ಹಾಕಿದನ್ನು, ಮೆಣಸು ಸ್ವಲ್ಪ ಬಿಸಿ ಆಗಬೇಕು. ಆ ನಂತರ ಇದಕ್ಕೆ ಒಂದು 4 ಸ್ಪೂನಷ್ಟು ನಾನು ಕೊತ್ತಂಬರಿ ಹಾಕಿದ್ದೇನೆ. ಕೊತ್ತಂಬರಿ ಹಾಕುವ ವಿಡಿಯೋ ಮಿಸ್ ಆಗಿದೆ. ಇದಕ್ಕೆ ಈ ನಾಟಿ ಕೋಳಿಗೆ ಸ್ವಲ್ಪ ಕೊತ್ತಂಬರಿ ಕೂಡ ಖಡಕ್ಕಾಗಿ ಹಾಕುವಂಥದ್ದು. 4 ಸ್ಪೂನ್ ಕೊತ್ತಂಬರಿ ಹಾಕಿ, ಕೊತ್ತಂಬರಿ ಹಾಕಿ ಜಾಸ್ತಿ ಕಪ್ಪಾಗುವಷ್ಟು ಫ್ರೈ ಮಾಡಲಿಕ್ಕಿಲ್ಲ, ಲೋ ಫ್ಲೇಮಲ್ಲಿ ಎಣ್ಣೆ ಪಸೆಯಲ್ಲೇ ಮಿಕ್ಸ್ ಮಾಡ್ತಿದ್ದನ್ನು ಫ್ರೈ ಮಾಡಬೇಕು. ಆನಂತರ ಅದನ್ನು ಸೈಡಿಗೆ ಇಟ್ಟು ಇಲ್ಲಿ 1 ಸ್ಪೂನಷ್ಟು ಕಾಳು ಮೆಣಸು ಹಾಕಿದ್ದೇನೆ. ಮೆಣಸು 12 ಹಾಕಿದೆ. ಇಲ್ಲಿ ಕಾಳು ಮೆಣಸು ಜಾಸ್ತಿ ಹಾಕುವುದಕ್ಕಾಗಿ. ಆ ನಂತರ ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಮೆಂತೆ ಹಾಕೊಳ್ಳಿ. ನಾನೊಂದು ಅರ್ಧ ಸ್ಪೂನಷ್ಟು ಮೆಂತೆ ಹಾಕ್ಕೊಂಡು ಈ ಮೆಂತೆ ಮತ್ತು ಕಾಳು ಮೆಣಸನ್ನು ಚೆನ್ನಾಗಿ ಫ್ರೈ ಮಾಡ್ತೇನೆ. ಇದಕ್ಕೆ ಎಣ್ಣೆ ಹಾಕಬೇಕು ಅಂತಿಲ್ಲ, ಬಾಣಲೆಯಲ್ಲಿ ಎಣ್ಣೆ ಪಸೆ ಇರ್ತದೆ, ಅದೇ ಎಣ್ಣೆ ಪಸೆ ಸಾಕಾಗ್ತದೆ. ಈಗ ಅದೊಳ್ಳೆ ಫ್ರೈ ಆಗಿ ಬಣ್ಣ ಬಂದಮೇಲೆ ಅದನ್ನು ಸೈಡಿಗಿಟ್ಟು, ಈಗ ಮತ್ತೆ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ, ಒಂದು ಮೀಡಿಯಮ್ ಸೈಜದೊಂದು ಇಡೀ ಬೆಳ್ಳುಳ್ಳಿ ಹಾಕ್ಕೊಂಡು, ಆನಂತರ ಒಂದು ಈರುಳ್ಳಿ ನಾನಿಲ್ಲಿ ಹಾಕಿದ್ದೇನೆ. ಈರುಳ್ಳಿ ಕೂಡ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈ ಸ್ವಲ್ಪ ಒಳ್ಳೆ ಪರಿಮಳ ಬರುವಾಗ, ಸ್ವಲ್ಪ ಫ್ರೈ ಆಗುವಾಗ, ತುಂಬ ಕಪ್ಪಾಗಬೇಕು ಅಂತಿಲ್ಲ, ಸ್ವಲ್ಪ ಫ್ರೈ ಆಗುವಾಗ ಒಳ್ಳೆ ಪರಿಮಳ ಬರ್ತದೆ. ಆಗ ಇದಕ್ಕೆ ಎಷ್ಟು ನಮಗೆ ಗ್ರೇವಿಗೆ ತೆಂಗಿನ ತುರಿ ಬೇಕು ಅಷ್ಟು ತೆಂಗಿನ ತುರಿ ಹಾಕ್ಕೊಂಡು, ಇದಕ್ಕೆ ಅರಶಿನ ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈ ಗ್ರೇವಿ ಒಳ್ಳೆ ಟೇಸ್ಟ್ ಬರುತ್ತೆ ತೆಂಗಿನಕಾಯಿ ಫ್ರೈ ಮಾಡೋದು. ತೆಂಗಿನಕಾಯಿ ಫ್ರೈ ಆಗ್ತಾ ಬರುವಾಗ ಇಲ್ಲಿ ನಾನೊಂದು 1-1.5 ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೇನೆ. ಜೀರಿಗೆಯನ್ನು ಹಾಕಿ ಸ್ವಲ್ಪ ಮಿಕ್ಸ್ ಕೊಟ್ಟರೆ ಸಾಕು. ಜೀರಿಗೆ ಫ್ರೈ ಆಗಬೇಕು ಅಂತಿಲ್ಲ, ತೆಂಗಿನಕಾಯಿ ಮಾತ್ರ ಚೆನ್ನಾಗಿ ಫ್ರೈ ಆಗಲಿ.
ಚೆನ್ನಾಗಿ ಫ್ರೈ ಆದ ನಂತರ ಇದನ್ನೆಲ್ಲ ಸೈಡಿಗೆ ಇಡುವ. ಎಲ್ಲ ಮಸಾಲೆ ತೆಂಗಿನ ತುರಿ ಎಲ್ಲ ಚೆನ್ನಾಗಿ ತಣ್ಣಗೆ ಆದರೆ ಒಳ್ಳೆಯದು. ಬಿಸಿ ಬಿಸಿಯಾಗಿ ಹಾಗೆ ಆವಾಗಲೇ ನೀರು ಹಾಕಿ ಗ್ರೈಂಡ್ ಮಾಡಿದರೆ ಆ ಮಸಾಲೆಯ ಘಮ ಏನಿರ್ತದೆ ನೋಡಿ, ಅದು ಅಷ್ಟೊಂದು ಬರುವುದಿಲ್ಲ. ಅದಕ್ಕೆ ಯಾವಾಗಲೂ ಮಸಾಲೆ ಫ್ರೈ ಮಾಡಿದ ನಂತರ ಸ್ವಲ್ಪ ಅದನ್ನು ತಣ್ಣಗೆ ಆಗಲಿಕ್ಕೆ ಬಿಡಬೇಕು. ಈಗ ಇಲ್ಲಿ ತಣ್ಣಗಾದ ನಂತರ ಇದಕ್ಕೆ ರುಚಿಗನುಸಾರವಾಗಿ ಹುಳಿ ಸೇರಿಸ್ಕೊಂಡು ಇದನ್ನು ನೈಸಾಗಿ ಗ್ರೈಂಡ್ ಮಾಡಬೇಕು. ಗ್ರೇವಿಗೆ ಎಷ್ಟು ನಾವು ನೈಸ್ ಮಾಡ್ತೇವೆ ಅಷ್ಟು ಚೆನ್ನಾಗಿ ಗ್ರೇವಿ ತಿಕ್ಕಾಗಿ ಮಂದವಾಗಿ ಬರ್ತದೆ, ಅಷ್ಟೇ ರುಚಿ ಆಗ್ತದೆ. ನಂತರ ಇಲ್ಲಿ ಚಿಕನ್ ನಿಮಗೆ ಗರಂ ಮಸಾಲೆ ಫ್ಲೇವರ್ ಬೇಕು ಅಂತಿದ್ರೆ ಮಸಾಲೆಗೆ ಗರಂ ಮಸಾಲೆ ಕೂಡ ಹಾಕ್ಕೊಳ್ಳಿ. ಹೇಳಲಿಕ್ಕೆ ಮರ್ತೋಯ್ತು, ನಾನು ಗರಂ ಮಸಾಲೆ ಹಾಕಲಿಲ್ಲ. ಈಗ ಚಿಕನ್ ಬೇಯಲಿಕ್ಕೆ ನಾನಿಲ್ಲಿ ತುಪ್ಪ ಹಾಕ್ತಿದ್ದೇನೆ. ಎಣ್ಣೆ ತುಪ್ಪ ಯಾವುದಾದ್ರೂ ಹಾಕ್ಬೋದು. ನಾನು ಒಂದು 2 ಲವಂಗ ಮತ್ತು 1 ತುಂಡು ಚಕ್ಕೆಯನ್ನು ಈಗ ಹಾಕ್ತಾ ಇದ್ದೇನೆ. ನಿಮಗೆ ಬೇಕಾದರೆ ಗ್ರೈಂಡ್ ಮಾಡುವಾಗಲೂ ಹಾಕ್ಬೋದು. 2 ಲವಂಗ 1 ತುಂಡು ಚಕ್ಕೆ ಹಾಕ್ಕೊಂಡು 2 ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಇಲ್ಲಿ ತೊಳೆದಿಟ್ಟ ಚಿಕನನ್ನು ಸೇರಿಸಿ ಮಿಕ್ಸ್ ಕೊಟ್ಟು 2 ನಿಮಿಷ ಚೆನ್ನಾಗಿ ಇದನ್ನು ಮಿಕ್ಸ್ ಕೊಡಬೇಕು. ಈ ತುಪ್ಪದಲ್ಲಿ ಚಿಕನ್ ಚೆನ್ನಾಗಿ ಮಿಕ್ಸ್ ಆದ ನಂತರ ಉಪ್ಪು ಕೂಡ ಸೇರಿಸಿ ಒಮ್ಮೆ ಮಿಕ್ಸ್ ಕೊಟ್ಟು ಒಂದು 2 ನಿಮಿಷ ಇದನ್ನು ಹೀಗೇನೆ ತುಪ್ಪದಲ್ಲಿ ಬಿಡಬೇಕು. ಒಂದು ಸ್ವಲ್ಪ ನೀರು ಬಿಟ್ಟರೆ ಸಾಕು, ಸ್ವಲ್ಪ ಬಣ್ಣ ಚೇಂಜ್ ಆಗ್ತದಲ್ಲ ಅಷ್ಟೇ, ಒಂದು ಹಬೆ ಬಂದರೆ ಸಾಕು, ಜಾಸ್ತಿ ಇದನ್ನು ಬೇಯಲಿಕ್ಕೆ ಬಿಡಲಿಕ್ಕಿಲ್ಲ. ಆ ನಂತರ ಇಲ್ಲಿ ಒಂದು 2 ನಿಮಿಷ ಮುಚ್ಚಿಟ್ಟ ನಂತರ ನೋಡಿ ಇಷ್ಟು ಬಣ್ಣ ಚೇಂಜ್ ಆಗಿದೆ, ಹಾಗೆ ಸ್ವಲ್ಪ ನೀರು ಕೂಡ ಬಿಟ್ಟಿದೆ. ಈಗ ಇದಕ್ಕೆ ಗ್ರೈಂಡ್ ಮಾಡಿಟ್ಟ ಗಟ್ಟಿ ಮಸಾಲೆ ಏನಿದೆ ನೋಡಿ, ಆ ಮಸಾಲೆ ಹಾಕ್ಕೊಂಡು ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಒಂದು 2 ನಿಮಿಷ ಮಿಕ್ಸ್ ಕೊಟ್ಟು ಒಂದು 2 ನಿಮಿಷ ಮುಚ್ಚಿಟ್ರೆ ಸಾಕು. ಅಷ್ಟರಲ್ಲಿ ಇದು ಕುದಿ ಬರ್ತದೆ, ಮಸಾಲೆ ಕುದಿದು ಮಸಾಲೆಯಲ್ಲಿ ಸ್ವಲ್ಪ ಇದು ಬೇಯ್ತದೆ. ಈ ಗಟ್ಟಿ ಮಸಾಲೆಯಲ್ಲಿ ಸ್ವಲ್ಪ ಇದು ಬೇಯಬೇಕು, ಆದರೆ ನೋಡ್ಕೊಳ್ತಿರ್ಬೇಕು. ಗಟ್ಟಿ ಮಸಾಲೆ ಹಾಕಿದ್ದೇವಲ್ಲ, ನೀರಿನ ಅಂಶ ಅಷ್ಟೊಂದು ಇರೋದಿಲ್ಲ, ತಳ ಅಂಟದಾಗಿ ಇದನ್ನು ನೋಡ್ಕೊಳ್ಬೇಕು. ಈ ಮಸಾಲೆಯಲ್ಲಿ ಬೆಂದರೆ ಉಂಟಲ್ಲ ತುಂಬ ಟೇಸ್ಟ್ ಆಗ್ತದೆ. ಗಟ್ಟಿ ಮಸಾಲೆಯಲ್ಲಿ ಬೇಯಿಸಬೇಕು. ಆನಂತರ ಈ ಮಸಾಲೆಯಲ್ಲಿ ಒಂದು 70-80% ಇಲ್ಲಿ ಬೆಂದಾಗ್ತದೆ, ಕಂಪ್ಲೀಟ್ ಬೇಯಲಿಕ್ಕಿಲ್ಲ. ಯಾಕೆಂದರೆ ಮತ್ತೆ ನಾವು ನೀರು ಸೇರಿಸ್ತೇವಲ್ಲ, ನೀರು ಸೇರಿಸಿ ಗ್ರೇವಿ ಕುದಿಯುವಾಗ ಮತ್ತು ಅದು ಬೇಯ್ತದೆ. ಜಾಸ್ತಿ ಮೊದಲೇ ಬೇಯಿಸಿದರೆ ಮತ್ತೆಲ್ಲ ಪಿಚಿಡಿ ಆಗ್ತದೆ. ಅದು ಒಂದು ಊಟ ಆದ ನಂತರ ಮಧ್ಯಾಹ್ನ ಊಟ ಮಾಡಿದರೆ ರಾತ್ರಿಗೆ ನೋಡುವಾಗ ಎಲ್ಲ ಚಿಕನ್ ಮುದ್ದೆ ಆಗಿರ್ತದೆ, ತುಂಬ ಬೆಂದೋಗಿರ್ತದೆ. ಇದು ಕೋಳಿ ನಾಟಿ ಕೋಳಿ ಆದರೂ ಆದರೆ ನಾವು ಹೊರಗಡೆಯಿಂದ ತರುವುದಲ್ವ, ತುಂಬ ಮೆದುವಾಗಿರ್ತದೆ, ಅಷ್ಟೊಂದು ಗಟ್ಟಿ ಇರೋದಿಲ್ಲ. ನಾವು ಮನೆಯಲ್ಲೇ ಸಾಕಿದ ಕೋಳಿ ಸಿಕ್ಕಿದರೆ, ಆ ಥರ ನಾಟಿ ಕೋಳಿ ಸಿಕ್ಕಿದರೆ ತುಂಬ ಗಟ್ಟಿ ಇರ್ತದೆ. ಅದನ್ನಾದರೆ ಒಳ್ಳೆ ಬೇಯಿಸಬೇಕಾಗ್ತದೆ. ಇದನ್ನು ಅಷ್ಟು ಬೇಯಿಸ್ಲಿಕ್ಕಿಲ್ಲ, ತುಂಬ ಪಿಚಿಡಿ ಮಾಡಲಿಕ್ಕಿಲ್ಲ. ಆನಂತರ ಇಷ್ಟು ಗ್ರೇವಿ ಕುದಿಯುವಾಗ ಉಂಟಲ್ಲ ಅದು ಬೇಯ್ತದೆ ಪುನಃ. ಈಗ ಗ್ರೇವಿಗೆ ಮಸಾಲೆಯಲ್ಲಿ ಬೆಂದ ನಂತರ ಬೇಕಾದಷ್ಟು ನೀರು ಸೇರಿಸಿ ಹದ ಎಲ್ಲ ನೋಡಿಕೊಂಡು ಉಪ್ಪೆಲ್ಲ ಚೆಕ್ ಮಾಡಿ ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಬೇಕು. ನೋಡಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ತಾ 2 ಸಲ ಕುದಿಸುವಾಗ ಮತ್ತು ಪುನಃ ಚಿಕನ್ ಬೇಯ್ತದೆ. ನೋಡಿ ಎಷ್ಟು ಹದವಾಗಿ ಬೆಂದಿದೆ ಅಂತ. ಒಂದು ಊಟ ಆಗಿ ಮತ್ತೊಮ್ಮೆ ಬಿಸಿ ಮಾಡುವಾಗ ಕರೆಕ್ಟ್ ಆಗ್ತದೆ. ಬೇಕಾದರೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೊನೆಗೆ ಉದುರಿಸ್ಬೋದು ಅಥವಾ 1 ಸ್ಪೂನ್ ತುಪ್ಪ ಕೂಡ ಹಾಕ್ಬೋದು. ಚಿಕನ್ ಗ್ರೇವಿ ಕೂಡ ರೆಡಿ ಆಯಿತು. ಹಾಗೆಯೇ ನೋಡಿ ಕುಚ್ಚಲಕ್ಕಿದು ಒತ್ತು ಶಾವಿಗೆ ಕೂಡ ರೆಡಿ ಆಯಿತು. ಸೂಪರ್ ಅದೊಂದು ಕಾಂಬಿನೇಷನ್. ನಾವು ಎಷ್ಟೇ ಹೊಸತನ ಟ್ರೈ ಮಾಡಿದ್ರು ಈ ಟ್ರೆಡಿಷ್ನಲ್ ಟೇಸ್ಟಲ್ಲಿರುವ ಟೇಸ್ಟ್ ಉಂಟಲ್ಲ ಬೇರೆ ಯಾವುದರಲ್ಲಿಲ್ಲ. ಯಾವುದೇ ರೀತಿ ನಾವು ಅಕ್ಕಿ ಹಿಟ್ಟಲ್ಲೆಲ್ಲ ಶಾವಿಗೆ ಮಾಡಿದರೆ ಈ ಕುಚ್ಚಲಕ್ಕಿಯ ಶಾವಿಗೆ ಅಷ್ಟು ಟೇಸ್ಟ್ ಬರೋದಿಲ್ಲ. ಹಾಗೆಯೇ ಚಿಕನ್ ಕೂಡ ಹಾಗೆ. ಈ ನಾಟಿ ಕೋಳಿಯನ್ನು ಈ ರೀತಿ ಟ್ರೆಡಿಷ್ನಲ್ ಆಗಿ ಮಾಡಿದ್ರೇ ಅದಕ್ಕೊಂದು ರುಚಿ, ಅದಕ್ಕೊಂದು ಎಂತ ಹೇಳೋದು, ಒಂದು ಸ್ವಾದ ಅಂತ ಹೇಳೋದು, ಸಖತ್ತಾಗಿ ಬರ್ತದೆ. ಒಮ್ಮೆ ಇದೇ ರೀತಿ ಟ್ರೈ ಮಾಡಿ ನಾಟಿ ಕೋಳಿ ಸಾರು.